ತರಿಸ್ಕೊಳ್ಳಿ. ಅದರ ಜೊತೆಗೆ 36 ಅತ್ಯಂತ ಕ್ರಿಟಿಕಲ್ ರೋಗಗಳು, ಕ್ಯಾನ್ಸರು ಮತ್ತು ಇತರ ಗಂಭೀರ ರೋಗಗಳ ಔಷಧಿಗಳು, ಅವುಗಳ ಮೇಲಿಂದ ನೀವು ರೆಡಿ ಔಷಧಿ ತರಿಸ್ಕೊಂಡ್ರೂ ಕೂಡ 0 ಟ್ಯಾಕ್ಸ್ ಅಂತ ಮಾಡಿದ್ರು. ಈ ರೀತಿಯಾದಂಥದ್ದು. ಈಗ ಉದಾಹರಣೆಗೆ ನಾನು ಮ್ಯಾನ್ಯುಫ್ಯಾಕ್ಚರಿಂಗ್ ಒತ್ತು ಕೊಡೋ ವಿಷಯದಲ್ಲಿ ಹೇಳ್ತಿದ್ದೆ. ಭಾರತದಲ್ಲಿ ನಾನೊಂದು ಶೂ ತಯಾರು ಮಾಡ್ತೀನಿ, ಶೂ ಫ್ಯಾಕ್ಟ್ರಿ ಹಾಕ್ತೀನಿ ಅನ್ನೋದಿದ್ದರೆ ಅದಕ್ಕೆ ಮೂಲ ಕಚ್ಚಾ ವಸ್ತು ಲೆದರ್ ಶೂಗೆ ಚರ್ಮ ತರಿಸ್ಕೊತೀನಿ ಅನ್ನೋದಿದ್ದರೆ ನೀವು ಇಂಪೋರ್ಟ್ ಡ್ಯೂಟಿ ಇಲ್ಲ. ಅದಕ್ಕೆ ಹೊರಗಡೆಯಿಂದ ಚರ್ಮವನ್ನು ಆಮದು ಮಾಡಿಕೊಂಡು ನೀವು ಶೂ ತಯಾರು ಮಾಡಿರಿ ಇಲ್ಲಿ. ಆವಾಗ ಒಂದಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ. ಇಲ್ಲ ನಾನು ವ್ಯಾಪಾರ ಮಾಡೋನು, ಯಾವುದೋ ದೇಶದಿಂದ ರೆಡಿಮೇಡ್ ಶೂ ತಗೊಂಡು ಬರ್ತೀನಿ ಅನ್ನೋದಿದ್ದರೆ ಕಟ್ ಟ್ಯಾಕ್ಸು ಅಂತಾರಲ್ಲಿ. ರೆಡಿಮೇಡ್ ಶೂನೇ ತಗೊಂಡು ಬರ್ತೀನಿ ಅಂದರೆ ಕಟ್ ಟ್ಯಾಕ್ಸು. ಹೊರಗಡೆಯಿಂದ ಚರ್ಮ ತರಿಸ್ಕೊಂಡು ಭಾರತದಲ್ಲಿ ಶೂ ತಯಾರು ಮಾಡ್ತೀನಿ ಅಂದರೆ ಚರ್ಮಕ್ಕೆ ಟ್ಯಾಕ್ಸ್ ಕಟ್ಟಬೇಡ, ನೀನು ತರಿಸ್ಕೊ ಪರವಾಗಿಲ್ಲ ಅಂತ. ಈ ರೀತಿಯಾಗಿ ಅನೇಕ ಉದಾಹರಣೆಗಳನ್ನು ಕೊಡಬರ್ಬೋದು. ಆ ರೀತಿಯಾಗಿ ಕಚ್ಚಾ ವಸ್ತುಗಳನ್ನು ಕಡಿಮೆ ಮಾಡಿದ್ದಾರೆ. ದೇಶಾದ್ಯಂತ ಹೊಸದಾಗಿ 50 ವಂದೇ ಭಾರತ್ ರೈಲು ಸ್ಲೀಪರ್ ಕೋಚ್ಗಳಿವು. ಈಗ ವಂದೇ ಭಾರತ್ ಎಲ್ಲ ಕೂತ್ಕೊಂಡು ಹೋಗೋದು, ಇನ್ನು ಮುಂದೆ ಸ್ಲೀಪರ್ ಕೋಚ್ಗಳು ಬರ್ತವೆ, ಅವುಗಳನ್ನೆಲ್ಲ ಅನೌನ್ಸ್ ಮಾಡಿದ್ದಾರೆ. 50 ಪ್ರವಾಸಿ ತಾಣಗಳ ಅಭಿವೃದ್ಧಿ ಮಾಡ್ತಾರಂತೆ ರಾಜ್ಯ ಸರ್ಕಾರಗಳ ಜೊತೆಗೆ ಸೇರಿಕೊಂಡು, ಇತ್ಯಾದಿ. ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನ್ನುವ ವಿವರಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಓದ್ಕೊಳ್ಳಿ. ಇನ್ನೊಂದು, ಈ ಮ್ಯಾನುಫ್ಯಾಕ್ಚರಿಂಗ್ ಒತ್ತು ಕೊಡುವ ವಿಷಯದಲ್ಲಿ EVಗಳಿಗೆ ಬೇಕಾಗುವ ಬ್ಯಾಟ್ರಿಗಳನ್ನು ಭಾರತದಲ್ಲಿ ತಯಾರು ಮಾಡ್ತೀವಿ ಅನ್ನೋದಿದ್ದರೆ ಅದಕ್ಕೆ ಲಿಥಿಯಂ ಅಯಾನ್ ಬ್ಯಾಟ್ರಿಗಳು ಅಂತ ಕರೀತಾರೆ. ಲಿಥಿಯಂ ತರಿಸ್ಕೋಬೇಕು, ಅಯಾನ್ ತರಿಸ್ಕೋಬೇಕು. ಎರಡನ್ನೂ ತರಿಸ್ಕೊಳ್ಳೋದಕ್ಕೆ ವಿಶೇಷ ಪ್ರೋತ್ಸಾಹ ಇದೆ. ಬಟ್ ಕಚ್ಚಾ ಲಿಥಿಯಮ್ ಅಯಾನ್ ತರಿಸ್ಕೋಬೇಕು. ಬ್ಯಾಟ್ರಿನೇ ತರಿಸ್ಕೊತೀನಿ ಅಂದರೆ ಕಟ್ಟು ಟ್ಯಾಕ್ಸು ಅಂತಾರೆ. ಬ್ಯಾಟ್ರಿ ತರಿಸ್ಕೊತೀನಿ ಅಂದರೆ ಕಟ್ಟು ಟ್ಯಾಕ್ಸು ಇಲ್ಲ. ಬ್ಯಾಟ್ರಿನ ಭಾರತದಲ್ಲಿ ತಯಾರು ಮಾಡೋದಕ್ಕೆ ಲಿಥಿಯಮು ಅಯಾನ್ ತರಿಸ್ಕೊತೀನಿ ಅಂದರೆ ಓಕೆ, ಟ್ಯಾಕ್ಸ್ ಇಲ್ಲ, ತರಿಸ್ಕೊಳ್ಳೋ. ಹಾಗೆ ಕಚ್ಚಾ ಚರ್ಮ, ಈಗ ಮೊಬೈಲಿಗೆ ಹಾಕುವ ಬ್ಯಾಟ್ರಿಗಳು, ಅವುಗಳನ್ನು ಭಾರತದಲ್ಲಿ ತಯಾರು ಮಾಡ್ತೀವಿ ಅಂದರೆ ಕಚ್ಚಾ ವಸ್ತುಗಳಿಗೆ ತೆರಿಗೆ ಇಲ್ಲ. ಶೈಕ್ಷಣಿಕ ಸಾಲದ ತೆರಿಗೆಯನ್ನು ಕಡಿಮೆ ಮಾಡಿದ್ದಾರೆ, ಇತ್ಯಾದಿ. ಇನ್ನು ಬೆಲೆ ಏರಿಕೆ, ಸಿಗರೇಟ್ ಸೇದೋರಿಗೂ ಅನಿವಾರ್ಯ ಕರ್ಮ, ಕುಡಿಯೋರಿಗೂ ಅನಿವಾರ್ಯ ಕರ್ಮ. ಸಿಗರೇಟ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಚಿನ್ನ ಬೆಳ್ಳಿ ಮೇಲೆ ಜಾಸ್ತಿ ಆಗಿದೆ, ವಿಮಾನದ ಟಿಕೆಟ್ ದರ ಇನ್ನಷ್ಟು ಜಾಸ್ತಿ ಆಗಬಹುದು. ಅದರ ಜೊತೆಗೆ ರೆಡಿಮೇಡ್ ಗೂಡ್ಸ್ಗಳನ್ನು ಯಾವುದು ತರಿಸ್ಕೊಂಡ್ರೂ ಜಾಸ್ತಿ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಇದು ಜನತಾ ಜನಾರ್ದನನ ಬಜೆಟ್ಟು ಅಂದರು. ಕೇಂದ್ರ ಬಜೆಟ್ ಮುಂದಿನ ದಿನಗಳಲ್ಲಿ ದೊಡ್ಡ ಪರಿವರ್ತನೆ ಮಾಡುತ್ತೆ, ಉಳಿತಾಯ, ಹೂಡಿಕೆ, ಆರ್ಥಿಕತೆಗೆ ಉತ್ತೇಜನ ಕೊಡುತ್ತೆ ಅಂದರು. ಕೇಳಿಸ್ಕೊಳ್ಳಿ. भारत की विकास यात्रा का एक महत्वपूर्ण पड़ाव है. 140 करोड़ भारतीयों की आकांक्षाओं का बजट है. ये हर भारतीय के सपनों को पूरा करने वाला बजट है. हमने कई सेक्टर्स युवाओं के लिए खोल दिए हैं. सामान्य नागरिक विकसित भारत के मिशन को ड्राइव करने वाला है. ये बजट एक फोर्स मल्टीप्लायर है. यह बजट सेविंग्स को बढ़ाएगा, इन्वेस्टमेंट को बढ़ाएगा, कंजम्पशन को बढ़ाएगा और ग्रोथ को भी तेजी से बढ़ाएगा. ಅಂದುಕೊಂಡಂತೆ ಆಗಲಿ. ಇಡೀ ಪ್ರಪಂಚದಾದ್ಯಂತ ಗ್ರೋತ್ ಕಡಿಮೆ ಆಗಿದೆ, ಎಕನಾಮಿಕ್ ಗ್ರೋತ್ ಕಡಿಮೆ ಆಗಿದೆ. ಕೆಲವು ದೇಶಗಳಲ್ಲಿ ರಿಸೆಷನ್ನ ಭಯ ಇದೆ. ಆದರೂ ಕೂಡ ಭಾರತ ಹೈಯೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ. ಭಾರತದ ಗ್ರೋತ್ ರೇಟ್ ಚೆನ್ನಾಗಿದೆ. ಆದರೆ 2047ಕ್ಕೆ ನಾವು ಸಾಧಿಸಬೇಕು ಅಂದುಕೊಂಡಿರುವ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದು 8% ಗ್ರೋತ್ ಇದ್ದಾಗ. 8% ಗ್ರೋತ್ ಇದ್ದಾಗ 2047 ನಮ್ಮ ಕನಸು ಈಡೇರೋದು. ಈಗ 6.6 ಆಗ್ಬೋದು ಅಂತಿದ್ದೀವಿ. 6.6 ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ಆಶ್ಚರ್ಯ ಇಲ್ಲ. ನೀವು ತ್ರೈಮಾಸಿಕ ಕ್ವಾರ್ಟರ್ ಅಂತ ತೆಗೆದುಕೊಳ್ಳೋದಕ್ಕೆ ಹೋದರೆ 5.4ಗೆ ಬಂದ್ಬಿಡ್ತು ಗ್ರೋತು. ಆ ಗ್ರೋತನ್ನೊಂದು ಸ್ಪೀಡಪ್ ಮಾಡಬೇಕಾದ ಅವಶ್ಯಕತೆ ಇದೆ. ದೊಡ್ಡ ಕೊಡುಗೆ ಆಗಬೇಕಾಗಿರೋದು ಕೃಷಿ ಕ್ಷೇತ್ರದಲ್ಲಿ. ಅಫ್ಕೋರ್ಸ್ ಕೃಷಿ ಕ್ಷೇತ್ರದಲ್ಲಿ ಒಂದು ಹೇಳಿದೆ ನಾನು, ನರೇಂದ್ರ ಮೋದಿ ಅವರ ಕನಸುಗಳ ಪರ್ಸೆಂಟೇಜ್ ಹೇಳೋದಿಲ್ಲ, ಬಟ್ ಈಡೇರಿಲ್ಲ ಅಲ್ಲಿ. ರೈತರ ಆದಾಯ ದ್ವಿಗುಣ ಅಂದರು ಅವರು. ದ್ವಿಗುಣ ಆಗಿದೆಯಾ? ಇಲ್ಲ. ದ್ವಿಗುಣ ಆಗುವುದಕ್ಕೆ ಕಂಡುಕೊಳ್ಳುವ ಮಾರ್ಗಗಳಿದ್ವಲ್ಲ, ಆ ಮಾರ್ಗಗಳಲ್ಲಿ ಹೋಗೋದಕ್ಕೆ ಸಾಧ್ಯ ಆಯಿತಾ ಅಂದ್ರೆ ಅದೂ ಸಾಧ್ಯ ಆಗಲಿಲ್ಲ. ಆ 3 ಕೃಷಿ ಕಾನೂನುಗಳಿದ್ವಲ್ಲ, ಆ ಕೃಷಿ ಕಾನೂನುಗಳ ಮಹತ್ವ ರೈತರಿಗೆ ಅರ್ಥ ಆಗಲಿಲ್ವೋ,
ಬೇರೆಯವ್ರಿಗೆ ಅರ್ಥ ಆಗಲಿಲ್ವೋ, ಅದರಲ್ಲಿ ಏನೋ ಪಾಲಿಟಿಕ್ಸ್ ಆಯಿತು, ಅದೊಂದು ದುರಂತ. ಈ ದೇಶದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರು ತಾನು ತಯಾರಿಸಿದ ವಸ್ತುವಿನ ಬೆಲೆಯನ್ನು ತಾನೇ ನಿರ್ಧಾರ ಮಾಡುವ ಅಧಿಕಾರ ಹೊಂದಿದ್ದಾನೆ. ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರ್. ನನ್ನ ಎದುರಿಗಿರೋ ಎಷ್ಟು ವಸ್ತುಗಳನ್ನು ನೋಡಿ ಇಲ್ಲಿ ನೀವು. ಇಲ್ಲೊಂದು ಫೋನ್ ಇದೆ, ಇಲ್ಲೊಂದು ಗ್ಲಾಸ್ ಇದೆ, ಇಲ್ಲೊಂದು ಕಪ್ ಇದೆ, ಇಲ್ಲೊಂದು ಲ್ಯಾಪ್ಟಾಪ್ ಇದೆ, ಇಲ್ಲೊಂದಷ್ಟು ಪೇಪರ್ಸ್ ಇದೆ. ಇವೆಲ್ಲವನ್ನೂ ತಯಾರು ಮಾಡಿದ್ರಲ್ಲ, ಇದನ್ನು ತಯಾರು ಮಾಡಿದವರು ಎಲ್ಲರೂ ಈ ವಸ್ತುಗಳ ಬೆಲೆ ಇಂತಿಷ್ಟು ಅಂತ ಅವರೇ ಡಿಸೈಡ್ ಮಾಡಿ ಅದರ ಮೇಲೆ MRP ಅಂತ ಹಾಕಿದ್ರು. ಈ ಗ್ಲಾಸ್ ತಯಾರು ಮಾಡಿದವನು ಅವನೊಂದು ಲೆಕ್ಕ ಹಾಕ್ತಾನೆ, ಇದಕ್ಕಿಷ್ಟು ಕಚ್ಚಾ ವಸ್ತು ತರಿಸ್ಕೊಂಡೆ, ಒಂದು ಯೂನಿಟ್ ಹಾಕಿದ್ದೀನಿ, ಯೂನಿಟ್ಟಿಗೆ ಇಷ್ಟು ಬಾಡಿಗೆ ಕೊಡ್ತೀನಿ, ಅಥವಾ ಸ್ವಂತ ಯೂನಿಟ್ಟಿಗೆ ಇಷ್ಟು ಖರ್ಚು ಮಾಡಿದ್ದೀನಿ, ಇಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರಿಗಿಷ್ಟು ಸಂಬಳ ಕೊಡ್ತೀನಿ, ಇಷ್ಟು ಟ್ಯಾಕ್ಸ್ ಕಟ್ತೀನಿ, ಎಲ್ಲ ಸೇರಿಸಿ ತನ್ನ ಲಾಭ 20% ಇಟ್ಕೊಂಡು ಇದು ನನ್ನ MRP, ಈ ಗ್ಲಾಸಿಗೆ ₹100 ಅಂತ ಡಿಸೈಡ್ ಮಾಡ್ತಾನೆ ಅವನು. ಪ್ರತಿಯೊಂದು ವಸ್ತುಗಳು. ಬಟ್ ರೈತನ ಒಬ್ಬನಿಗೂ ಆ ಅಧಿಕಾರ ಇಲ್ಲ. ನೋ, ಹಿ ವಿಲ್ ನಾಟ್ ಡಿಸೈಡ್. ತಾನು ಕಷ್ಟಪಡ್ತಾನೆ, ತಾನು ಉತ್ತುತ್ತಾನೆ, ಬಿತ್ತುತ್ತಾನೆ, ಬೆವರು ಹರಿಸ್ತಾನೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡವ್ರ ರೀತಿಯಲ್ಲಿ ತಗೊಂಡೋಗಿ ತನ್ನ ವಸ್ತುವನ್ನು ಮಾರ್ಕೆಟ್ನಲ್ಲಿ ಇಡ್ತಾನೆ. ಇನ್ಯಾವನೋ ಬಂದು ರೇಟ್ ಡಿಸೈಡ್ ಮಾಡ್ತಾನೆ. ಇನ್ಯಾವನೋ ಬಂದು, ಅರೆ 10 kg ಟೊಮ್ಯಾಟೊ ತಗೊಂಡು ಬಂದಿದೀಯಾ ಮಾರಾಯ ನೀನು, ಈ ಟೊಮ್ಯಾಟೊ ಬೆಳೆಯೋದಕ್ಕೆ ನಿನಗೆ ಆಗಿರುವ ಖರ್ಚು ಏನು, ನೀನು ಹಾಕಿರುವ ಶ್ರಮ ಏನು, ಅದರ ಮೇಲೆ ನಿನಗೆ 10% 20% ಲಾಭ ಇಟ್ಕೊಂಡ್ರೆ ಇಷ್ಟು ಇದಕ್ಕೆ ಬೆಲೆ ಆಗುತ್ತೆ, ತಗೊಂಡು ಹೋಗು ಅಂತ ಹೇಳುವ ವ್ಯವಸ್ಥೆ ಇನ್ನೂ ತನಕ ಇಲ್ಲ ನಮ್ಮ ದೇಶದಲ್ಲಿ. ಬರಬೇಕಾಗಿರೋದು ಆ ವ್ಯವಸ್ಥೆ. ಅದು ಬರೋ ತನಕ ಈ ಆದಾಯ ದ್ವಿಗುಣ ಎಲ್ಲ ಆಗೋದಲ್ಲ, ಬಿಡೋದಲ್ಲ. ಸುಮ್ಮನೆ ಮಾತಾಡ್ತಿರ್ತೀವಿ ಅಷ್ಟೇ, ಸುಮ್ಮನೆ ಮಾತಾಡ್ತಿರ್ತೀವಿ. ರೈತ ಕೇಳೋದಿಷ್ಟೇ ರೀ, ಒಳ್ಳೆ ಬೆಳೆ ಬಂದಾಗ ಬೆಲೆ ಕೊಡಿ ನನಗೆ, ರೈಟ್ ಪ್ರೈಸ್. ಇಲ್ಲ ಹೆಚ್ಚು ಕಡಿಮೆಯಾಗಿ ನನ್ನ ಬೆಳೆ ನಷ್ಟ ಆಗಿಬಿಟ್ಟಿದೆ, ಹಾನಿ ಆಗಿಬಿಟ್ಟಿದೆ, ಇನ್ಸೂರೆನ್ಸ್ ಕೊಡಿ, ಬೆಳೆ ವಿಮೆ ಕೊಡಿ. ಅವನ್ಯಾಕೆ ಭಿಕ್ಷಾಪಾತ್ರ ಹಿಡ್ಕೊಂಬಂದು ವಿಧಾನಸೌಧದ ಮುಂದೆ, ಸಂಸತ್ ಭವನದ ಮುಂದೆ ನಿಂತ್ಕೊಳ್ಬೇಕು? ಅಷ್ಟೇ ರೈತ ಕೇಳ್ತಿರೋದು. ಅದನ್ನು ಮಾಡೋದಕ್ಕಾಗ್ತಿಲ್ಲ ಈ ದೇಶದಲ್ಲಿ. ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರು ತನ್ನ ಪೊಟೆನ್ಷಿಯಲ್ ಬೈಯರ್ ಜೊತೆ ಮೊದಲೇ ಅಗ್ರಿಮೆಂಟ್ ಮಾಡಿಕೊಳ್ಳುವ ಅವಕಾಶ ಇದೆ ಅವನಿಗೆ. ಪ್ರತಿಯೊಬ್ಬನಿಗೂ ಅವಕಾಶ ಇದೆ. ಈ ಗ್ಲಾಸ್ ತಯಾರು ಮಾಡೋವನು ಆರ್ಡರ್ ಮೊದಲೇ ತಗೊಳ್ಬೋದು. ಎಷ್ಟು ಬೇಕು ನಿನಗೆ ಗ್ಲಾಸು, ಯಾವ ಶೇಪಿಂದ ಬೇಕು, ಯಾವ ಸೈಜಿಂದ ಬೇಕು, ಮೊದಲೇ ಆರ್ಡರ್ ತಗೊಂಡು ಇದಕ್ಕೊಂದಷ್ಟು ಅಡ್ವಾನ್ಸ್ ತಗೊಂಡು ರೆಡಿ ಮಾಡಿ ಕೊಡಬಹುದು ಅವನು. ಬಟ್ ರೈತನಿಗೆ ಹಂಗೆ ಮಾಡೋಕ್ಕಿಲ್ಲ. ಹಿ ಕ್ಯಾನಾಟ್ ಸೈನ್ ಅ ಕಾಂಟ್ರಾಕ್ಟ್. ಅದಕ್ಕೆ ಅವಕಾಶ ಕೃಷಿ ಕಾಯ್ದೆಯಲ್ಲಿ ಇತ್ತಪ್ಪ. 2.5 ವರ್ಷ ರಸ್ತೆ ಬ್ಲಾಕ್ ಮಾಡಿ ಕೂತ್ಕೊಂಡು ಅದು ಬರದೇ ಇರೋ ಹಂಗೆ ಮಾಡಿಟ್ರು. ಎಲ್ಲ ಸೇರ್ಕೊಂಡು ಅಗ್ರಿಕಲ್ಚರ್ ಸೆಕ್ಟರ್ ಮುಂದುವರಿಯೋ ತನಕ, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಅದರ ಮೇಲೆ ಇರುವ ಒತ್ತಡ ಕಡಿಮೆ ಆಗೋ ತನಕ ಭಾರತದ ಎಕನಾಮಿ, ಅದೊಂದು ಎಕನಾಮಿಕ್ ಹಿಂಗೆ ಓಪನ್ ಅಪ್ ಆಗುತ್ತಲ್ಲ, ಹಂಗೆ ಆಗೋದು ಕಷ್ಟ ಇದೆ. ಜಾಗತೀಕರಣದ ಲಾಭ ಎಲ್ಲ ಮಾತಾಡ್ತೀವಿ ನಾವು. LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಲಾಭ ಸಿಕ್ಕಿದ್ದಕ್ಕೆ ದೇಶ ಇಷ್ಟು ಮುಂದುವರೆದಿದೆ. ಲಾಭ ಸಿಗದೇ ಇರುವ ಸೆಕ್ಟರ್ ಅಂದರೆ ಅದು ಕೃಷಿ ಮಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.